ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಗೆ ಚಿಕ್ಕಂದಾಗಿಂದನೂ ಕೂಡ ನಾವು ಕುರಿಗಳನ್ನ ಮೇಯಿಸಬೇಕಾಗಿತ್ತು, ಎಮ್ಮೆಗಳನ್ನ ಮೇಯಿಸಬೇಕಾಗಿತ್ತು. ಅಷ್ಟು ಒಳಗಡೆನೆ ಬೆಳಗ್ಗೆನೆ 5 ಗಂಟೆ 6 ಗಂಟೆಗೆ ಎದ್ದು ಹುಲ್ಲು ತರಬೇಕಾಗಿತ್ತು ಕೊಯ್ಕೊಂಡು. ನನ್ನ ಬದುಕಿಗೆ ನಾನು ಬದುಕನ್ನ ಕಟ್ಕೋಬೇಕು, ಅವಕಾಶನ ಉಪಯೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನನ್ಗೆ ಅವಾಗ್ಲೇ ಒಂದು ಛಲ ಇತ್ತು. ಇಲ್ಲ, ನಾವು SSLC ಗೆ ಅಡ್ಮಿಷನ್ ಮಾಡ್ಕೊಳ್ಳಲ್ಲ, 8th ಅಥವಾ 5th ಅವಾಗ ನಾನೇನ್ ಮಾಡ್ತೀನಿ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ಸರ್ ಖಂಡಿತವಾಗ್ಲೂ ಸರ್ ನನಗೆ ಹಾರ್ಡ್ ವರ್ಕ್ ಮಾಡ್ಕೊಂಡು ಪ್ರಿಪರೇಷನ್ ಮಾಡ್ಕೊಂತೀನಿ, ಒಂದ್ ಅವಕಾಶ ದಯವಿಟ್ಟು ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಕೈ ಮುಗ್ದ ಕೇಳ್ಕೊಂತೀನಿ. ಇಲ್ಲ ಆಗಲ್ಲ, ಟೈಮ್ ಆಗೋಗಿದೆ ಅದು ಇದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರ್ ಈಗ ನಾಳೆ ನೀವು ಬೆಳಗ್ಗೆ 11 ಗಂಟೆ ಒಳಗಡೆ ಬಂದು ನೀವು ಅಡ್ಮಿಷನ್ ಆದ್ರೆ ಮಾತ್ರ ಅವಕಾಶ ಇರುತ್ತೆ. ಆಗ ನಾನು ಮನೆಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿ ಲ್ಯಾಂಡ್ ಲೈನ್ ಇತ್ತು ಮನೆಯಲ್ಲಿ. ನಾನು ಇಲ್ಲಿ ಕಾಯಿನ್ ಬೂತ್ ಇಂದ ಫೋನ್ ಮಾಡಿ ಈ ತರ ಅಂತ ಅಂದಾಗ ಸಡನ್ ಆಗಿ ಅವಾಗ 12,000 ಫೀಸು. ಸಡನ್ ಆಗಿ ನೀನ್ ಕೇಳಿದ್ರೆ ನಾವ್ ಎಲ್ಲಿಂದ ತರೋದು ಅಂತ ಹೇಳ್ಬಿಟ್ಟಿದ್ದನು ಮನೇಲಿ ಇದ್ ಮಾಡ್ತಾರೆ. ನಾನು ಎಲೆಕ್ಟ್ರಿಷಿಯನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಈಗ ಹೊಸ ಬಿಲ್ಡಿಂಗ್ಗಳು ಕಟ್ಟಿದಾಗ ಈಗೆಲ್ಲ ಮಿಷನರಿ ಬಂದಿದೆ, ಅವಾಗ ಏನಿಲ್ಲ, ಬರೀ ಒಂದು ಉಳಿ ತಗೊಂಡು ಹೊಡಿಬೇಕಾಗಿತ್ತು, ಹೊಡೆದು ಪೈಪ್ಗಳು ಹಾಕಿ ಫಿಟ್ಟಿಂಗ್ ಮಾಡ್ಬೇಕಾಗಿತ್ತು. ಎಲ್ಲಾನು ಕೂಡ ಚೈನಲ್ಲಿ ಎಳಿಬೇಕಾಗಿತ್ತು. ಚೈನಲ್ಲೆಲ್ಲ ಕೈಗಳಲ್ಲೆಲ್ಲ ಬೊಬ್ಬೆಗಳು ಬರುವು, ಕೈಗಳಲ್ಲೆಲ್ಲಾನು ಕೂಡ. ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಲೋಕೇಶ್. ಇವತ್ತಿನ ಈ ನಮ್ಮ ಸಂದರ್ಶನದ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಗೌರವಾನ್ವಿತ ವ್ಯಕ್ತಿ ನಮ್ಮೊಂದಿಗೆ ಇದ್ದಾರೆ. ಅವರೇ ಮಠಮಪ್ಪರವರು. ಚಿಕ್ಕಬಳ್ಳಾಪುರದ ಖ್ಯಾತ ವಕೀಲರು, ಜನಪರ ಹೋರಾಟಗಳನ್ನ ಮಾಡಿರುವಂತಹ ಧೀಮಂತ ನಾಯಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಿರಿಯ ರಾಜಕೀಯ ಮುತ್ಸದ್ದಿಗಳು ಹೌದು. ಇವತ್ತಿನ ಈ ನಮ್ಮ ಸಂದರ್ಶನದ ಕಾರ್ಯಕ್ರಮದಲ್ಲಿ ಅವರು ನಮ್ಮೊಂದಿಗೆ ಇದ್ದಾರೆ. ಇದೀಗ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ನಮ್ಮ ಒಂದು ಸುಮನ್ ಟಿವಿ ವೀಕ್ಷಕರಿಗೆ ತಮ್ಮ ಪರಿಚಯ ಮಾಡ್ಕೊಳ್ಳೋದಾದ್ರೆ. ಸರ್, ನನ್ನ ಹೆಸರು ಮಠಮಪ್ಪ ಆರ್ ಅಂತ, ವಕೀಲರು ಹಾಗೂ ನಗರಸಭಾ ಸದಸ್ಯರಾಗಿದ್ದೆ. ಆದರೆ ಇವತ್ತು ನನ್ನ ಹೆಸರಲ್ಲಿ ಒಬ್ಬ ನಗರಸಭಾ ಸದಸ್ಯನಾಗಬೇಕಾದ್ರೆ, ಜೊತೆಗೆ ಇವತ್ತು ವಕೀಲರಾಗಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ಇವತ್ತು ನಮ್ಮ ಹುಟ್ಟು ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಶ್ರೀಮತಿ ಲಕ್ಷ್ಮಮ್ಮ, ಶ್ರೀಮತಿ ರಾಮಯ್ಯರವರ 5ನೇ ನಾನು ಮಗನಾಗಿ ಜನಿಸ್ತೀನಿ. ಒಟ್ಟು 6 ಜನದಲ್ಲಿ ನಾನು 5ನೇವನು. ಸೊ ಅವರ ಒಂದು ಆಶೀರ್ವಾದದಿಂದ ಮತ್ತು ಪ್ರಕೃತಿಯ ಆಶೀರ್ವಾದದಿಂದ, ಭಗವಂತನ ಆಶೀರ್ವಾದದಿಂದ ಇವತ್ತು ನನಗೆ ಈ ಒಂದು ಜನ್ಮಭೂಮಿಯಲ್ಲಿ ಒಂದು ಅವಕಾಶ ಸಿಕ್ಕಿ, ಅದರಂತೆ ಇವತ್ತು ನನ್ನ ಬಾಲ್ಯ ಜೀವನ ತುಂಬ ಕ್ಲಿಷ್ಟಕರವಾಗಿ ಕಷ್ಟಗಳಲ್ಲೂ ಇತ್ತು ಮತ್ತು ಸುಖನೂ ಕೂಡ ಇತ್ತು. ಆದರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ, ಒಟ್ಟು ಕುಟುಂಬ. ಸುಮಾರು ನಾವು ಒಂದು 60 ಜನ ಒಟ್ಟು ಕುಟುಂಬದಲ್ಲಿ ಇದ್ದಿದ್ದು. ಹಾಗಾಗಿ ಅವತ್ತಿನ ದಿನಗಳಲ್ಲಿ ನಮ್ಮ ತಂದೆಗೆ 3 ಜನ ತಮ್ಮಂದಿರು, 3 ಜನ ತಮ್ಮಂದಿರು. ನಮ್ಮ ತಂದೆಯವರೇ ದೊಡ್ಡವರು. ಸೊ ನಿಮಗೆ ಗೊತ್ತಿರ್ತದೆ, ಒಂದು ಒಟ್ಟು ಕುಟುಂಬ ಅಂದಾಗ ಯಾವ ರೀತಿ ಶಿಸ್ತು ಮತ್ತೆ ಸಂಯಮ ಮತ್ತೆ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡ್ಬೇಕಾಗ್ತದೆ, ಮತ್ತೆ ಒಂದು ಸ್ಟ್ರಿಕ್ಟ್ ಶಿಸ್ತನ್ನ ಯಾವ ರೀತಿ ಇದು ಮಾಡ್ತಾ ಇದ್ರು ಅಂದ್ರೆ ಒಂದು ಎಥಿಕ್ಸ್ ಲೈಫ್. ಹೌದು ಸರ್, ಅದರದೇ ಆಗಿರ್ತಕ್ಕಂಥ ಒಂದು ಇದನ್ನ ಇದು ಮಾಡಿಕೊಂಡು ನಮಗೆ ಚಿಕ್ಕಂದಾಗಿಂದನೂ ಕೂಡ ನಾವು ಕುರಿಗಳನ್ನ ಮೇಯಿಸಬೇಕಾಗಿತ್ತು, ಎಮ್ಮೆಗಳನ್ನ ಮೇಯಿಸಬೇಕಾಗಿತ್ತು ಸ್ಕೂಲಿಂದ ಬಂದ ಮೇಲೆ. ಮತ್ತೆ ಬೆಳಗ್ಗೆ ನಾವು ಸ್ಕೂಲ್ಗೆ ಹೋಗೋಷ್ಟ್ರೊಳಗಡೆ, ನಾನು ಹೇಳ್ತಾ ಇರೋದು ಒಂದು 5th ಸ್ಟ್ಯಾಂಡರ್ಡ್ ಒಳಗಡೆ, ಅವಾಗ್ಲೇ ಅಷ್ಟು ಒಳಗಡೆನೆ ಬೆಳಗ್ಗೆನೆ 5 ಗಂಟೆ 6 ಗಂಟೆಗೆ ಎದ್ದು ಹುಲ್ಲು ತರಬೇಕಾಗಿತ್ತು ಕೊಯ್ಕೊಂಡು. ಈ ಗೆಣಮೆಗಳಲ್ಲಿ ಹುಲ್ಲು ಸಿಗ್ತದಲ್ವಾ, ಅದನ್ನ ಕೊಯ್ಕೊಂಡ್ಬಂದು ಅಲ್ಲಿ ಬೆಳಗ್ಗೆನೆ ಇಲ್ಲ ತೋಟದಲ್ಲಿ ನೀರು ಕಟ್ಟಿ, ಆ ವಯಸ್ಸಿಗೆ ನೀರು ಕಟ್ಟಿ ಅಲ್ಲಿಂದನೇ. ಮತ್ತೆ ನಮ್ಗೆ ಏನಾದ್ರು ಅಪ್ಪಿ ತಪ್ಪಿ ಏನಾದ್ರು ಆ ಬಾಲ್ಯದ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸ್ಕೂಲ್ ಆಯ್ತು, ಮನೆ ಆಯ್ತು, ತೋಟ ಆಯ್ತು, ಅಷ್ಟರಲ್ಲೇ ಇರಬೇಕು. ಅಪ್ಪಿ ತಪ್ಪಿ ನಾವೇನಾದ್ರೂ ಆಟ ಆಡೋದಕ್ಕೋ ಅಥವಾ ಇನ್ನೊಂದಕ್ಕೋ ಏನಾದ್ರೂ ಹೋದ್ವಿ ಅಂದ್ರೆ
ಅವತ್ತು ನಮ್ಮ ಕತೆ ಮನೇಲಿ ನಮ್ಮ ಕತೆ ಮುಗ್ದಂಗೆ ಆ ರೀತಿ ಒಂದು ಒಟ್ಟು ಕುಟುಂಬದಲ್ಲಿ ನಿಜವಾಗ್ಲೂ ಕೂಡ ನಮ್ಗೆ ಅವಾಗ ಅನಿಸ್ತಾ ಇತ್ತು, ಯಾಕೆ ಈ ರೀತಿ ಎಲ್ಲ ಇವರು ನಮ್ಗೆ ಕಾಟ ಕೊಡ್ತಾ ಇದ್ದಾರೆ, ನಾವೇನ್ ಆಟ ಆಡೋದು ಬೇಡವಾ ಅಥವಾ ನಾವ್ ಎಂಜಾಯ್ ಮಾಡೋದು ಬೇಡವಾ ಅಂತಕ್ಕಂಥದ್ದು ಆವತ್ತಿನ ದಿನಗಳಲ್ಲಿ ಒಂದೊಂದ್ಸಾರಿ ಕೋಪ ಮಾಡ್ಕೊಳ್ತಾ ಇದ್ವಿ ನಾವು ಕೂಡ. ನಮ್ಗೆ ಹೆಚ್ಚಾಗಿ ನಮ್ಮ ತಂದೆ ತಾಯಿಗಳಿಗಿಂತಾನು ನಮ್ಮ ಚಿಕ್ಕಪ್ಪ ಅವರು ನಮ್ಮ ಚಿಕ್ಕಪ್ಪ ಅವರು 3 ಜನ, ಅವರು 3 ಜನನು ಕೂಡ ತುಂಬಾ ನಮ್ಗೆ ಅವರೇ ಎಲ್ಲಾ ರೀತಿಯಾದಂತ ಶಿಸ್ತನ್ನ ಮತ್ತೆ ಮೈಗೂಡಿಸ್ಕೊಟ್ಟು ಎಲ್ಲ ಒಂದು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನ ಒಂದು ಅಳವಡಿಸ್ಕೊಟ್ಟಿದ್ದು ಅವರು. ಮತ್ತೆ ನಮ್ಮ ತಂದೆ ತಾಯಿಗಳು ಅವರು ಗುರುಬೋಧನೆಗೆ ತಾತಯ್ಯನವರು ಗುರುಬೋಧನೆ ತಗೊಂಡಿದ್ದಾರೆ. ಅವ್ರದೇ ಆಗಿರ್ತಕ್ಕಂಥ ಭಕ್ತಿ ಭಜನೆ ಇದರಲ್ಲಿ ನಿರತರಾಗಿದ್ರು. ಅವ್ರಿಗೆ ಪ್ರಪಂಚದ ಲೋಕ ಗೊತ್ತಿಲ್ಲ, ಬರೀ ಏನಾದ್ರು ಆದ್ರೆ ಒಳ್ಳೇದ್ ಮಾಡಂತದ್ದು ಆ ರೀತಿ ಅಷ್ಟೇ, ಅವ್ರಿಗೇನ್ ಪ್ರಪಂಚದ ಜ್ಞಾನ ಇರ್ಲಿಲ್ಲ. ಆದ್ರೆ ನಮ್ ಚಿಕ್ಕಪ್ಪ ಅವ್ರನ್ನ ಇವತ್ತು ನಾನು ನೆನ್ಸ್ಕೊಳ್ಳೇಬೇಕಾಗ್ತದೆ. ಒಬ್ರು ನರಸಿಂಹಯ್ಯ ಅವರು ಅಂತ, ಇನ್ನೊಬ್ರು ದಾಸಪ್ಪ ಅಂತ, ಇನ್ನೊಬ್ರು ಡಾಕ್ಟರ್ KC ಮೋಹನ್ ಅಂತೇಳಿ. ಅವ್ರೇನ್ ಮಾಡ್ತಾರೆ, ನನ್ನ ಬಾಲ್ಯದ ಜೀವನದಲ್ಲಿ ನಾನು 1 to 4th ವರ್ಗುನು ಪ್ರೈಮರಿ ದೊಡ್ಡಕೊಂಡ್ರಳ್ಳಿ ಶಾಲೆಯಲ್ಲೇ, ನಾನು ಚಿಂತಾಮಣಿ ತಾಲೂಕು ದೊಡ್ಡಕೊಂಡ್ರಳ್ಳಿ ಶಾಲೆಯಲ್ಲೇ 1 to 4th ಓದ್ತೀನಿ. ಸೊ ಆ ಸಮಯದಲ್ಲಿ ಏನಾಗ್ತದೆ, ನಮ್ಮ ಚಿಕ್ಕಪ್ಪ ಅವರು ನಮ್ಮ ಚಿಕ್ಕಪ್ಪ ಅವರು ಮೋಹನ್ ಅವರು ಅಂತಿದಾರಲ್ಲ, ಡಾಕ್ಟರ್ KC ಮೋಹನ್ ಅಂತ, ಅವ್ರೇನ್ ಮಾಡ್ತಾರೆ, ನಮ್ಮ ತಾತ ಅವ್ರಿಗೆ ಹಿಂಗೆ ಒಂದು ಎಲ್ಲೋ ತೋಟದಲ್ಲಿ ಕೋತಿಗಳು ನೋಡ್ಸಕ್ ಹೋಗಿ ಕಾಲು ಫ್ರಾಕ್ಚರ್ ಆಗ್ಬಿಡ್ತದೆ, ತೊಡೆ. ಸೊ ಆ ಟೈಮಲ್ಲಿ ಏನಾಗ್ತದೆ, ನಮ್ಮ ಚಿಕ್ಕಪ್ಪ ಅವರು ಇಂಗ್ಲೆಂಡಲ್ಲಿ ಇರ್ತಾರೆ. ಅವಾಗ ಏನ್ ಮಾಡ್ತಾರೆ, ಆ ರೀಸನ್ ಆಯ್ದಿದ್ರಿಂದ ಏನಾಗ್ತದೆ, ಅವಾಗ ಇಂಟಿಮೇಶನ್ ಅವಾಗೆಲ್ಲ ಏನ್ ಫೋನ್ಸು ಈ ತರ ಎಲ್ಲ ಇಲ್ಲ. ಅವಾಗೇನೋ ಅದೇನೋ ಒಂದು ಟೆಲಿಗ್ರಾಮ ಆ ರೀತಿ ಮಾಡ್ಕೊಂಡು ಅವಾಗ ಏನ್ ಮಾಡ್ತಾರೆ, ಅವ್ರು ಇಲ್ಲಿಗೆ ಬರ್ತಾರೆ. ಬಂದಾಗ ಏನ್ ಮಾಡ್ತಾರೆ, ಅವಾಗ ನಮ್ಮ ತಾತ ಅವ್ರಿಗೆಲ್ಲ ಆಪರೇಷನ್ ಮಾಡಿಸಿ ಎಲ್ಲ ಮಾಡಿಸಿ ನಾವೆಲ್ಲ ಚಿಕ್ಕ ಹುಡುಗರು ಮಾಡಿಸಿ, ಅವಾಗ ನಮ್ಮ ಚಿಕ್ಕಪ್ಪವರೆಲ್ಲ ನೇತೃತ್ವ ತಗೊಂಡು ಎಲ್ಲ ಮಾಡಿಸಿ ಎಲ್ಲ ಇಲ್ಲೇ ಇರ್ತಾರೆ. ತಿರುಗಿ ಮತ್ತೆ ಒಂದು 3 months ಬಿಟ್ಟು ತಿರುಗಿ ಮತ್ತೆ ಹೋಗ್ಬೇಕು ಇಂಗ್ಲೆಂಡ್ಗೆ ಅಂತ ಬಿಟ್ಟು ಹೋದಾಗ ಅವಾಗ ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಮನೇಲಿ ಕಳ್ಸಲ್ಲ, ನಮ್ಮ ತಂದೆ ತಾಯಿಗಳಾಗ್ಬೋದು, ಮತ್ತೆ ಇರ್ತಕ್ಕಂಥ ನಮ್ಮ ಚಿಕ್ಕಪ್ಪ ಅವರು, ಮತ್ತೆ ನಮ್ಮ ತಾತ, ನಮ್ಮ ಅಜ್ಜಿನೂ ಇದ್ರು. ಅವಾಗ ಬೇಡಪ್ಪ ಸಾಕು, ನೀನು ಓದಿದ್ದು ಅಲ್ಲಿ MLib ಸೈನ್ಸ್ ಮಾಡ್ತಾರೆ ಇಂಗ್ಲೆಂಡ್ ಅಲ್ಲಿ. MLib ಸೈನ್ಸ್ ಮಾಡಿ PhD ಮಾಡ್ಕೊಂಡು ಅವಾಗ ಏನ್ ಮಾಡ್ತಾರೆ, ನನಗೆ ಅವಾಗ ಇಲ್ಲೇ ಇದ್ಬಿಟ್ಟು ನಮ್ಮನ್ನ ಏನ್ ಮಾಡ್ತಾರೆ ಅಂದ್ರೆ ಬೆಂಗಳೂರಿಗೆ ಹಾಸ್ಟೆಲ್ಗೆ ಹಾಕ್ತಾರೆ ನಮ್ಮನ್ನ. ನಾನು 5th ಸ್ಟ್ಯಾಂಡರ್ಡ್, ನಮ್ ಫ್ಯಾಮಿಲಿ ಯಾರ್ಯಾರು ಇದಾರೋ ಎಲ್ರು ತೆಗೆದು ಹಾಕ್ಬಿಡ್ತಾರೆ, ನಮ್ಮ ರಿಲೇಷನ್ಸ್ ನಮ್ಮನ್ನ ಎಲ್ರು ತೆಗೆದು ಹಾಸ್ಟೆಲ್ ಹಾಕಿ ಅಲ್ಲಿ ಸ್ಕೂಲ್ಗೆ ಸೇರಿಸ್ಬಿಡ್ತಾರೆ. ಅಲ್ಲಿ ನಾನು ಬೆಂಗಳೂರಲ್ಲಿ ಗೋವಿಂದರಾಜ್ ನಗರ ಅಲ್ಲಿ 5th 7th ವರ್ಗೂ ಅಲ್ಲಿ ಓದ್ತೀನಿ ನಾನು. ಮತ್ತೆ ಸ್ವಲ್ಪ ಅವಾಗ ಏನಾಯ್ತು, ಅದ್ಯಾವ್ದೋ ತಮಿಳ್ನಾಡು ಗಲಾಟೆಗಳು ಅದು ಇದು ಸ್ವಲ್ಪ, ಅವಾಗ ಬಂಗಾರಪ್ಪ ಅವರೇನೋ CM ಆಗಿರ್ತಾರೆ. ಸೊ ಇಶ್ಯೂಸ್ ದೊಡ್ಡ ಗಲಾಟೆಗಳು, ಟೆಂಟ್ಗಳು ಸುಟ್ಟಾಕ್ಬಿಡ್ತಾರೆ, ಅವಾಗ ಇರಕ್ಕಾಗಲ್ಲ. ಸೊ ಅಂತ ಸಂದರ್ಭದಲ್ಲಿ ನಮ್ಗೆಲ್ಲ ಒಂದ್ ಕಡೆ ಇದಾಗಿ, ಮತ್ತೆ ನಮ್ಗೂ ಸ್ವಲ್ಪ ಹಳ್ಳಿ ವಾತಾವರಣದಲ್ಲಿ ಇರೋಣ ಅಂತ ಹೇಳ್ಬಿಟ್ಟು ಮನೇಲಿ ರಿಕ್ವೆಸ್ಟ್ ಮಾಡ್ಕೊಂಡು ಕೊನೆಗೆ ಏನ್ ಮಾಡ್ತೀನಿ, ಶ್ರೀ ಯೋಗಿನಾರಾಯಣ ಪ್ರೌಢಶಾಲೆಗೆ ಇಲ್ಲಿ 8th ಕೈವಾರದಲ್ಲಿ ಸೇರ್ತೀನಿ. ಕೈವಾರದಲ್ಲಿ ಸೇರ್ಕೊಂಡಿದ್ದಾದ್ಮೇಲೆ ಮತ್ತೆ ಅಲ್ಲಿ 8th 9th ಅಲ್ಲಿ ಓದ್ತೀನಿ. 8th 9th ಅಲ್ಲಿ ಹೋದ್ಮೇಲೆ ಏನಾಗ್ತದೆ, ಅಲ್ಲಿ ಗವರ್ಮೆಂಟ್ ಸ್ಕೂಲ್ಗಳು ಗೊತ್ತಲ್ವಾ, ಆ ಕಾಲಕ್ಕೆ ಯಾರು ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇರ್ಲಿಲ್ಲ ಅಂತ ಒಂದು ವಾತಾವರಣ, ಅಂತ ಒಂದು ಯಾರೋ ವಿದ್ಯಾವಂತರು ಓದ್ತಾ ಇದ್ರು. ಬಟ್ ನನ್ಗೆ ಛಲ, ಏನೇ ಮಾಡಿ SSLC ಪಾಸ್ ಮಾಡ್ಲೇಬೇಕು, ನನ್ನ ಬದುಕಿಗೆ ನನ್ನ ಬದುಕನ್ನ ಕಟ್ಕೋಬೇಕು, ಅವಕಾಶನ ಉಪಯೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನನ್ಗೆ ಅವಾಗ್ಲೇ ಒಂದು ಛಲ ಇತ್ತು. ಆ ಛಲ ಬರಬೇಕಾದ್ರೆ ಮುಖ್ಯವಾಗಿ ನಾನು ಹೇಳಿದ್ನಲ್ಲ, ನಮ್ ಕುಟುಂಬ, ಅದ್ ನಮ್ ಚಿಕ್ಕಪ್ಪ ಅವರು, ನಮ್ಮ ತಂದೆ ತಾಯಿಗಳು, ಇವರು. ನಮ್ಮ ಚಿಕ್ಕಪ್ಪ ಮಕ್ಳಿಬ್ರು ಬೆಂಗಳೂರಲ್ಲಿ ಓದ್ತಾ ಇದ್ರು, ಅವರು SSLCನೇ. ಸೊ ಅಲ್ಲಿ ಅವಾಗ ಏನಾಗ್ತದೆ, ನಾನು ಇಲ್ಲಿ ಓದ್ತಾ ಇದ್ದೆ ಗವರ್ಮೆಂಟ್ ಸ್ಕೂಲಲ್ಲಿ. ಅವಾಗ ಏನೇ ಮಾಡಿ ನಾನೇನ್ ಮಾಡ್ತೀನಿ, ಅವಾಗ ಇಲ್ಲಿ ರಿಸಲ್ಟ್ ಅಲ್ಲಿ 150 ಜನ ಇದ್ರೆ ಸುಮಾರು ಒಂದು 12 ಜನ 10 ಜನ ಪಾಸ್ ಆಗ್ತಾ ಇದ್ರು ಯೋಗಿನಾರಾಯಣ ಶಾಲೆಯಲ್ಲಿ. ಸೊ ಆಗ ನಾನು ಪಾಸ್ ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಪ್ರೌಢಶಾಲೆ ಅಂತ ಹೇಳ್ಬಿಟ್ಟು ಅಲ್ಲೇ ಕೈವಾರದಲ್ಲೇ ಇತ್ತು. ಸೊ ಅಲ್ಲಿ 100% ರಿಸಲ್ಟ್ ಬರ್ತಾ ಇತ್ತು ಅಲ್ಲಿ, 100% ಅಂದ್ರೆ ಬೆಳಗ್ಗೆ 7-7:30 ಕ್ಲಾಸು ತಗೊಂಡ್ಬಿಟ್ರೆ ರಾತ್ರಿ 7:30 ಬಿಡ್ತಾ ಇರ್ಲಿಲ್ಲ. ಆ ರೀತಿ ವರ್ಕ್ ಹಾರ್ಡ್ ವರ್ಕ್ ಮಾಡಿಸಿ ಹುಡುಗರನ್ನ ಮುಂದೆ ತರ್ತಕ್ಕಂಥ ಪ್ರಯತ್ನ ಪ್ರಾಮಾಣಿಕವಾಗಿ ಡಾಕ್ಟರ್ BR ಅಂಬೇಡ್ಕರ್ ಸ್ಕೂಲು ತುಂಬಾ ಅವಾಗ್ಲೇ ಪ್ರಶಂಸೆ ಪಡೆದಿತ್ತು. ಸೊ ಹಾಗಾಗಿ ನಾನು ಅಲ್ಲಿ ಏನಾದ್ರೂ ಮಾಡಿ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು, ಅಲ್ಲಿ ಹೋಗ್ಬೇಕು ಅಂತ ಹೇಳಿ ನಾನೇನ್ ಮಾಡ್ತೀನಿ, ಮನೇಲೆಲ್ಲ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಮನೇಲಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ನೀನ್ ಅಲ್ಲೇ ಓದೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಇಲ್ಲ ನಾನು ಆಗಲ್ಲ, SSLC ಪಾಸ್ ಮಾಡ್ಬೇಕು, ಅಲ್ಲಿ ನಾನು ಪಾಸ್ ಮಾಡಕ್ಕಾಗಲ್ಲ, ಇಲ್ಲಾದ್ರೆ ಹಾರ್ಡ್ ವರ್ಕ್ ಮಾಡ್ತಾರೆ, ಕಷ್ಟ ಕೊಡ್ತಾರೆ, ಆ ಕಷ್ಟದಲ್ಲೇ ನಮ್ಗೆ ಸುಖ ಸಿಗೋದು ಅಂತಕ್ಕಂಥದ್ದು ನನ್ಗೆ ಆಗ್ಲೇ ಮನವರಿಕೆ ಆಗಿತ್ತು. ಸೊ ಅವಾಗ ಏನ್ ಮಾಡ್ತೀನಿ, ನಮ್ ಚಿಕ್ಕಪ್ಪವ್ರನ್ನೊಬ್ಬರನ್ನ ಕರ್ಕೊಂಡು ಸ್ಕೂಲ್ ಹತ್ರ ಹೋಗ್ತೀನಿ. ಅಲ್ಲಿ ಅಂಬೇಡ್ಕರ್ ಪ್ರೌಢಶಾಲೆಯಲ್ಲಿ ಹೆಡ್ ಮಾಸ್ಟರ್ ಒಬ್ರು ಇರ್ತಾರೆ, ಚಂದ್ರಪ್ಪ ಸರ್ ಅಂತೇಳಿ.
ಅವರು ನನ್ನನ್ನೆಲ್ಲ ನೋಡ್ತಾರೆ, ಎಲ್ಲ ನೋಡಿ ಎಲ್ಲ ಇದು ಮಾಡಿ ನೋಡಿ ಈ ತರ ಅಡ್ಮಿಷನ್ಗೆ ಅಂತ ಬಂದಿದ್ದೀವಿ ಅಂತಂದ್ರೆ, ಇಲ್ಲ ನಾವು SSLC ಗೆ ಅಡ್ಮಿಷನ್ ಮಾಡ್ಕೊಳ್ಳಲ್ಲ, 8ಗೂ ಅಥವಾ 5ಗೂ ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ಗೂ ನಾವು ಅಡ್ಮಿಷನ್ ಮಾಡಿಸ್ಕೊಂತೀವಿ. ಈಗ ನೀವು ಸಡನ್ ಆಗಿ 10th ಬಂದು ಅಡ್ಮಿಷನ್ ಬೇಕು ಅಂದ್ರೆ ಆಗಲ್ಲ ಅಂತಾರೆ. ಅವಾಗ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಆಮೇಲೆ ಬೋರ್ಡ್ ಮೇಲೆ ನಾನು ಸ್ವಲ್ಪ ಎಜುಕೇಶನ್ ಅವಾಗ ಡಲ್ಲೆ. ಸೊ ಏನಾಗ್ತದೆ, ಬೋರ್ಡ್ ಮೇಲೆಲ್ಲ ಕೆಲವೆಲ್ಲ ಹೇಳ್ತಾರೆ, ಬರಿತೀನಿ, ಒಂದಷ್ಟು ಬರೆಯಲ್ಲ. ನೋಡ್ರಿ ಈ ತರ ಎಲ್ಲ ನೀನ್ ಡಲ್ ಇದೆಯಾ, ಹೆಂಗಪ್ಪ ನೀನು ಬರ್ತೀಯಾ ಅಂತೇಳ್ಬಿಟ್ಟು ಅಂತಾರೆ. ಅವಾಗ ನಾನೇನ್ ಮಾಡ್ತೀನಿ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ಸರ್ ಖಂಡಿತವಾಗ್ಲೂ ಸರ್ ನನಗೆ ಹಾರ್ಡ್ ವರ್ಕ್ ಮಾಡ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊಂತೀನಿ, ಒಂದು ಅವಕಾಶ ದಯವಿಟ್ಟು ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಕೈ ಮುಗ್ದ ಕೇಳ್ಕೊಂತೀನಿ. ಅವಾಗ ನನಗೆ ಅಡ್ಮಿಷನ್ ಆಗ್ತದೆ. ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಟೀಚರ್ಸು, ಯಾರು ಗಂಗಾಧರ್ ಸರ್ ಅಂತ, ಮತ್ತೆ ನಮ್ಮ ಚಂದ್ರಪ್ಪ ಸರ್, ಮತ್ತೆ ಚಿರಂಜೀವಿ ಮಾಸ್ಟ್ರು, ಈ ರೀತಿ ಮತ್ತೆ ಹಿಂದಿ ಟೀಚರ್ಸ್ ಎಲ್ಲ ಇದ್ರು. ಆವಾಗ ನಮ್ಗೆ ಹಾರ್ಡ್ ವರ್ಕ್ ಮಾಡಿ ಕೊಟ್ಟು ಫುಲ್ ಪ್ರಿಪ್ರೇಷನ್ ಮಾಡಿ ನಮ್ಮನ್ನ ಒಂದು ಹಂತಕ್ಕೆ ತರ್ತಾರೆ. SSLC ಪಾಸ್ ಆಗ್ತೀನಿ. ಪಾಸ್ ಆಗಿದ್ಮೇಲೆ ಏನ್ ಮಾಡ್ತೀನಿ, ನಾನು PUC ಗೆ ಮನೆಯಲ್ಲಿ ಸಿದ್ಧಗಂಗಾ ಮಠಕ್ಕೆ ಸೇರ್ಬೇಕು. 3 ಜನನು ಪಾಸ್ ಆಗ್ತೀವಿ, ನಮ್ಮ ಚಿಕ್ಕಪ್ಪ ಮಕ್ಕಳು ನಾನು 3 ಜನನು ಪಾಸ್ ಆಗ್ತೀವಿ. ಸಿದ್ಧಗಂಗಾ ಮಠಕ್ಕೆ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಫ್ಯಾಮಿಲಿ ಪ್ರಯತ್ನ ಮಾಡ್ತದೆ. ನಾವು ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಅಂಕಲ್ ಒಬ್ರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ರು, ಇಲ್ಲೇ ಚಿಕ್ಕಬಳ್ಳಾಪುರದಲ್ಲಿ. ಅವಾಗ ಏನ್ ಮಾಡ್ತೀವಿ, ನಾವು 3 ಜನ ಬಂದು ಇಲ್ಲಿ ಮುನ್ಸಿಪಲ್ ಕಾಲೇಜಲ್ಲಿ 93-94 ಬ್ಯಾಚ್ ಅಲ್ಲಿ ಮುನ್ಸಿಪಲ್ ಕಾಲೇಜ್ಗೆ ಇಲ್ಲಿ ಫಸ್ಟ್ PU ಗೆ ಅಡ್ಮಿಷನ್ ಆಗ್ತೀವಿ. ಫಸ್ಟ್ PU ಅಡ್ಮಿಷನ್ ಆದಾಗ ಅವಾಗ ಸೆಕೆಂಡ್ PUನು ನಾನು ಇನ್ ಟೈಮ್ಗೆ ಗೌರ್ಮೆಂಟ್ ಕಾಲೇಜ್ ಆದ್ರೂ ಕೂಡ 17 ಜನ ಏನೋ ಪಾಸ್ ಆಗಿದ್ದು. 17 ಜನದಲ್ಲಿ ನಾನೇ ಕಂಟಿನ್ಯೂಸ್ ಆಗಿ ಹಂಗೆ ಪಾಸ್ ಮಾಡ್ಕೊಂಡ್ಬಿಟ್ಟೆ ನಾನು. ಸೊ ಆ ರೀತಿ ಮತ್ತೆ ಡಿಗ್ರಿನೂ ಕೂಡ ಮಾಡ್ಕೊಂಡು, ಮತ್ತೆ ಅದೇ ರೀತಿ ನಾನು ಏನ್ ಮಾಡ್ತೀನಿ, ಬೆಂಗಳೂರಿಗೆ ಹೋಗಿ, ಬೆಂಗಳೂರಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಡಿಗ್ರಿ ಇಲ್ಲಿ ಕಂಪ್ಲೀಟ್ ಆಗ್ತದೆ. ಬೆಂಗಳೂರಿಗೆ ಹೋಗಿ ನಾನು ಜ್ಞಾನ ಭಾರತಿಯಲ್ಲಿ ಅಪ್ಲಿಕೇಶನ್ ಹಾಕ್ತೀನಿ. ಏನು ಹಿಸ್ಟ್ರಿ ಅಥವಾ ಪೊಲಿಟಿಕಲ್ ಸೈನ್ಸು ನಾನು ಏನಾದ್ರು ಲೆಕ್ಚರರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಆಸೆ ಇರ್ತದೆ. ಸೊ ಅಲ್ಲಾಕಿದಾಗ ನನಗೆ ಅವಕಾಶ ಸಿಗಲ್ಲ, ರಿಸರ್ವೇಶನ್ ಅಲ್ಲೂ ನನಗೆ ಸಿಗಲ್ಲ ಅವಕಾಶ. ನನಗಿನ್ನ ಮುಂಚೆ ಒಂದು 3 ಜನ ಏನೋ ಇದ್ರು, ಅವ್ರಿಗೆ ಸಿಗ್ತದೆ. ಸರಿ ಆಯ್ತು, ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಹಿಂಗೆ ಆಲ್ರೆಡಿ ನಮ್ ಚಿಕ್ಕಪ್ಪ ಮಗ ಮಂಜುನಾಥ್ ಅಂತ ಹೇಳ್ಬಿಟ್ಟು ಪೊಲಿಟಿಕಲ್ ಸೈನ್ಸು MA ಜ್ಞಾನ ಭಾರತಿಯಲ್ಲಿ ಮಾಡ್ತಾ ಇದ್ರು, ಆಲ್ರೆಡಿ ಸೆಕೆಂಡ್ ಇಯರ್ ಏನೋ ಅವರು. ಸೊ ಅಲ್ಲಿ ಅವ್ರ ರೂಮಲ್ಲಿ ಇದ್ದುಕೊಂಡು, ನಾನು ಅಲ್ಲೇ ನಮ್ಮ ಬ್ರದರ್ ಅಲ್ವಾ, ಇದ್ದುಕೊಂಡು ಅಲ್ಲೇ ಇದ್ದಾಗ ಹಂಗೆ ಫ್ರೆಂಡ್ಸ್ ಸರ್ಕಲ್ ಊಟ ಮಾಡಿಬಿಟ್ಟು ನಾವೇನ್ ಮಾಡ್ತೀವಿ, ಒಂದು ರೌಂಡ್ಸ್ ವಾಕ್ ಹೋಗ್ತೀವಿ. ವಾಕ್ ಹೋಗೋವಾಗ ಹಿಂಗೆ ಡಿಸ್ಕಷನ್ ಮಾಡ್ಬೇಕಾದ್ರೆ ಒಬ್ಬ ಸ್ನೇಹಿತರು ಒಬ್ರು, ಮೇ ಬಿ ಅವ್ರ ಹೆಸರು ಲೋಕೇಶ್ ಅಮನಾಯಣ ಅಂತಿದೆ, ಮರ್ತೋಗಿದೀವಿ. ಅವ್ರು ಏನ್ ಮಾಡ್ತಾರೆ, ನನಗೊಬ್ರು ಪ್ರಿನ್ಸಿಪಲ್, ಅಷ್ಟೊತ್ತಿಗೆ LLB ಇದು ಎಲ್ಲ ಅಡ್ಮಿಷನ್ಸ್ ಮುಗಿದ್ಬಿಟ್ಟಿರುತ್ತೆ, ಎಲ್ಲೂ ಓಪನ್ ಇರಲ್ಲ ಎಂಟೈರ್ ಸ್ಟೇಟ್ ಅಲ್ಲಿ. ಆಮೇಲೆ ನಾನೇನ್ ಮಾಡ್ತೀನಿ, ಇವರು ಪಾಪ ನನ್ಗೊಬ್ರು MSW ಮಾಡ್ತಾ ಇದ್ರು, ನಮ್ಮ ಮಂಜುನಾಥ್ ಫ್ರೆಂಡ್, ಅವರು ನನ್ನ ಪ್ರಿನ್ಸಿಪಲ್ ಕ್ಲೋಸ್ ಇದ್ದಾರೆ. ನಾನು LLB ಮಾಡ್ತಾ ಇದ್ದಂಗೆ ನನಗೆ ಇಲ್ಲಿ MSW ಸೀಟ್ ಸಿಕ್ತು, ಇಲ್ಲಿ ಬಂದ್ಬಿಟ್ಟೆ, ಬರ್ರಿ ಹೋಗೋಣ ಅಂತ. ನೆಕ್ಸ್ಟ್ ಡೇ ಬೆಳಗ್ಗೆನೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋದಾಗ ಏನಾಗ್ತದೆ, ಅಲ್ಲಿ ಪ್ರಿನ್ಸಿಪಾಲ್ ಸಿಗ್ತಾರೆ, ಇಲ್ಲ ಆಗಲ್ಲ, ಟೈಮ್ ಆಗೋಗಿದೆ, ಅದು ಇದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ಅಲ್ಲಿ. ಸರಿ ಆಯ್ತು, ಈಗ ನಾಳೆ ನೀವು ಬೆಳಗ್ಗೆ 11 ಗಂಟೆ ಒಳಗಡೆ ಬಂದು ನೀವು ಅಡ್ಮಿಷನ್ ಆದ್ರೆ ಮಾತ್ರ ಅವಕಾಶ ಇರ್ತದೆ, ಇಲ್ಲಾಂದ್ರೆ ನಾವು ರಿಪೋರ್ಟ್ಸ್ ಎಲ್ಲಾನು ಬೆಂಗಳೂರು ಯೂನಿವರ್ಸಿಟಿಗೆ ಕಳಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಆಗ ನಾನು ಮನೆಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿ, ಲ್ಯಾಂಡ್ ಲೈನ್ ಇತ್ತು ಮನೇಲಿ, ನಾನು ಇಲ್ಲಿ ಕಾಯಿನ್ ಬೂತ್ ಇಂದ ಫೋನ್ ಮಾಡಿ ಈ ತರ ಅಂತ ಅಂದಾಗ ಸಡನ್ ಆಗಿ ಅವಾಗ 12,000 ಫೀಸು. ಸಡನ್ ಆಗಿ ನೀನ್ ಕೇಳಿದ್ರೆ ನಾವ್ ಎಲ್ಲಿಂದ ತರೋದು ಅಂತ ಹೇಳ್ಬಿಟ್ಟಿದ್ದನು ಮನೇಲಿ ಇದ್ ಮಾಡ್ತಾರೆ. ಆದ್ರೂ ಕೂಡ ನಮ್ಮ ಚಿಕ್ಕಪ್ಪ ಅವರು ಏನೋ ಬಾಧೆ ಬಿದ್ದು ಆಯ್ತು ಬಾ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಹೋಗ್ತೀನಿ. ತಿರುಗಿ ನಮ್ಮ ಚಿಕ್ಕಪ್ಪ ಅವ್ರ ಜೊತೆ ಬೆಂಗಳೂರಿಗೆ ಬಂದು ನೆಕ್ಸ್ಟ್ ಡೇ ಬೆಳಗ್ಗೆನೆ ನಾನು ಲಾ ಅಡ್ಮಿಷನ್ ಆಗ್ತೀನಿ. ಅಡ್ಮಿಷನ್ ಆಗಿ ಆ ರೀತಿ ಮತ್ತೆ ಲಾ ಮುಗಿಸ್ಕೊಂಡು ಮತ್ತೆ ಮಾಮೂಲಿ ಪ್ರೊಫೆಷನ್ಗೆ. ತಾವು ವಿದ್ಯಾರ್ಥಿ ಜೀವನದಿಂದಲೇ ಎಲೆಕ್ಟ್ರಿಕ್ ಕೆಲಸ ಮಾಡ್ಕೊಂಡು ಸಾಕಷ್ಟು ಕಷ್ಟಪಟ್ಟು ಜೀವನ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು ಸರ್. ಇದ್ರ ಬಗ್ಗೆ ತಾವು ತಿಳಿಸೋದಾದ್ರೆ ಸರ್. ಹೌದು, ನಮ್ಮ ಮನೆಯಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಚಿಂತಾಮಣಿ ಹುಟ್ಟಿದ್ದು, ಇಲ್ಲಿ ಓದ್ತಾ ಇದ್ದಿದ್ದು PUC ಡಿಗ್ರಿ ಎಲ್ಲಾನು. ಅವಾಗ ಏನಾಗ್ತಾ ಇತ್ತು ಅಂದ್ರೆ, ಮನೆಯಲ್ಲಿ ಜಯಪದ್ಮ ಒಂದು ಬಸ್ ಇತ್ತು. ಆ ಜಯಪದ್ಮ ಬಸ್ ಹೋಗೋದಕ್ಕೂ ಬರೋದಕ್ಕೂ. ಸೊ ಏನ್ ಮಾಡೋರು, ಅವಾಗ 5 ರೂಪಾಯಿನ ಇಲ್ಲಿಂದ ಚಿಂತಾಮಣಿ, ಅವಾಗ ನಮ್ಗೆ 10 ರೂಪಾಯಿ ಕೊಡೋರು ಮನೆಯಲ್ಲಿ. ಹೋಗೋದಕ್ಕೆ ಅಲ್ಲಿಂದ ಬರೋದಕ್ಕೆ ಇಲ್ಲಿಗೆ 5 ರೂಪಾಯಿ, ಮತ್ತೆ ಹೋಗ್ಬೇಕಾದ್ರೆ 5 ರೂಪಾಯಿ, ಅದನ್ನ ಹಂಗೆ ಎತ್ ಮಾಡ್ಕೊಂಡಿರ್ಬೇಕು. 10 ರೂಪಾಯಿ ಕೊಡೋರು ಅಷ್ಟೇ. ಆಮೇಲೆ ಅವಾಗೆಲ್ಲ ನಮ್ಗೆ ಕಾಲೇಜ್ ಫೀಸ್ ಎಲ್ಲಾನು ಒಂದು 15 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಅಷ್ಟೇ ಕಾಲೇಜ್ ಫೀಸ್ ಎಲ್ಲಾನು. ಅಷ್ಟರೊಳಗಡೆನೆ ಇದ್ದಿದ್ದು. ಯಾವುದೇ ಕಾರಣಕ್ಕೂ ಕೂಡ ಒಂದು ನಯಾ ಪೈಸೆನೂ ಕೂಡ ಮನೆಯಲ್ಲಿ ದುಂದು ವೆಚ್ಚಕ್ಕಾಗ್ಲಿ, ನಮ್ಮ ಖರ್ಚುಗಳಿಗಾಗ್ಲಿ, ನಮ್ಮ ಇದಕ್ಕಾಗ್ಲಿ ಕೊಟ್ಟೇ ಇಲ್ಲ. ನಿಜವಾಗ್ಲೂ ಕೂಡ ಕೊಟ್ಟೇ ಇಲ್ಲ. ಅದನ್ನ ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ. ನೀವು ಕಷ್ಟಪಡ್ರಿ, ನೀವು ದುಡೀರಿ, ನೀವು ಮೇಲೆ ಬರ್ರಿ, ನಾವು ಓದಿಸ್ತೀವಿ ಅಷ್ಟೇ.
ನೀವೇನನ್ನ ಓದಿಸ್ತೀವಿ, ಆದ್ರೆ ನಾವು ಇನ್ಫ್ಲೂಯೆನ್ಸ್ ಮಾಡಿಸೋದು, ರೆಕಮೆಂಡ್ಗಳು ಮಾಡಿಸೋದು ಅಥವಾ ಇನ್ನೇನೋ ಮಾಡಿಸೋದು ಯಾವುದೇ ಕಾರಣಕ್ಕೂ ಕೂಡ ನಾವು ಅವಕಾಶ ಮಾಡಿಕೊಡಲ್ಲ. ನಿಮ್ಮ ಕಷ್ಟದ ಮೇಲೆ, ನಿಮ್ಮ ದುಡಿಮೆ ಮೇಲೆ ನೀವು ಹೆಂಗಾದ್ರೂ ಬೆಳ್ಕೊಂಡು ಹೋಗಿ. ಬಟ್ ಒಂದ್ ಹೇಳೋರು, ಸಮಾಜದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹುಷಾರಾಗಿರ್ರಿ. ನಾವು ಒಳ್ಳೆ ಕೆಲ್ಸಗಳು ಮಾಡಕ್ ಹೋದ್ರು ಕೂಡ ಕೆಲವು ಕೆಟ್ಟದ್ ಬಯಸೋದಿರ್ತಾರೆ, ಮತ್ತೆ ಒಳ್ಳೇದನ್ನ ನಾವು ಮಾಡ್ತಾ ಹೋದ್ರು ಕೆಲವರು ಇದ್ ಮಾಡೋದಿರ್ತಾರೆ. ಕೇರ್ಫುಲ್ ಆಗಿರ್ರಿ, ಮತ್ತೆ ಎಲ್ಲೂ ಕೂಡ ಕೆಟ್ಟ ಹೆಸರು ತಗೊಳಕ್ ಹೋಗ್ಬೇಡ್ರಿ ಅಂತಕ್ಕಂತ ಒಂದು ಮಾತನ್ನ. ಆ ತರ ಚಾಲೆಂಜಿಂಗ್ಸ್ ಏನಾದ್ರು ಆಗಿದೆಯಾ ಸರ್ ನಿಮ್ಮ ಜೀವನದಲ್ಲಿ? ಈ ನೆಗೆಟಿವ್ ಚಾಲೆಂಜಿಂಗ್ಸ್ ಆಗಿರ್ಬೋದು, ಸಾಕಷ್ಟು ಸವಾಲುಗಳನ್ನ ಅನುಭವಿಸ್ಬೇಕಾಗತ್ತೆ. ಅಂತ ಹೇಳಿದ್ರೆ ಸಮಾಜದಲ್ಲಿ ನೀವು ಇವತ್ತು ಒಬ್ಬ ಉತ್ತಮ ಗುಣಮಟ್ಟದಲ್ಲಿ ಒಂದು ಧೀಮಂತ ನಾಯಕರಾಗಿ ತಾವು ಗುರ್ತಿಸ್ಕೊಂಡಿರತಕ್ಕಂಥದ್ದು. ಆ ತರ ಸವಾಲುಗಳ ಬಗ್ಗೆ ತಿಳಿಸೋದಾದ್ರೆ ಒಂದು ಸರ್, ಇದು ಏನಾಗ್ತದೆ, ಅದೇ ಎಲೆಕ್ಟ್ರಿಷಿಯನ್ಸ್ ಕೇಳಿದ್ರಲ್ಲ, ಹೌದು. ಇಲ್ಲಿ ನಾನೇನ್ ಮಾಡ್ತೀನಿ, ಬರ್ತೀನಿ, ನಮ್ಗೆ ಅಟ್ಲೀಸ್ಟ್ ಬುಕ್ಸ್ಗೋ ಪೆನ್ಗೋ ಅಥವಾ ಏನಾದ್ರು ಒಂದು ಬೇಕರಿ ಎಲ್ಲಾದ್ರೂ ಒಂದು ಏನಾದ್ರು ತಿನ್ಬೇಕು, ಏನ್ ಆತರ ಏನು ಕೆಟ್ಟ ಚಟಗಳು ಏನೋ ಅಷ್ಟು ನಾವೇನು ಇದಾಗಿರ್ಲಿಲ್ಲ. ಏನಾದ್ರು ಬೇಕು ಖರ್ಚಿಗೆ ಅಂತ ನಮ್ ಜೋಬಲ್ಲೂ ಕೂಡ ಒಂದಷ್ಟಿರ್ಲಿ, ಮತ್ತೆ ದುಡ್ಡು ತಿನ್ಬೇಕು ಅಂತಕ್ಕಂತ ಹಂಬಲ. ಸೊ ಅವಾಗ ಏನ್ ಮಾಡ್ತೀನಿ, ನಾನು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಏನ್ ನನಗೇನು ಅದೇನು ಇದೇನಿಲ್ಲ. ಇವಾಗ ಜನ ನೋಡ್ಬಿಟ್ಟು ಏನಪ್ಪಾ ಈ ರೀತಿ ಅಂತ ಅನ್ಕೋಬಹುದು. ಇರೋ ವಾಸ್ತವಾಂಶಗಳು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ನಮ್ದು ಫ್ಯಾಮಿಲಿ ರಾಯಲ್ ಫ್ಯಾಮಿಲಿನೇ, ಲ್ಯಾಂಡ್ ಲಾರ್ಡ್ಸ್ ಫ್ಯಾಮಿಲಿನೇ, ಎಲ್ಲ ಇದ್ರೂನು ಸಹಿತ. ಬಟ್ ಆದ್ರೂ ಕೂಡ ನಾನು ಅವತ್ತು ಓದ್ತಾ ಇದ್ರು ಸಹಿತ ನಾನು ಎಲೆಕ್ಟ್ರಿಷಿಯನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಈಗ ಹೊಸ ಹೊಸ ಬಿಲ್ಡಿಂಗ್ಗಳು ಕಟ್ಟಿದಾಗ ಈಗೆಲ್ಲ ಮಿಷನರಿ ಬಂದಿದೆ. ಅವಾಗ ಏನಿಲ್ಲ, ಬರೀ ಒಂದು ಉಳಿ ತಗೊಂಡು ಹೊಡಿಬೇಕಾಗಿತ್ತು, ಹೊಡೆದು ಪೈಪ್ಗಳು ಹಾಕಿ ಫಿಟ್ಟಿಂಗ್ ಮಾಡ್ಬೇಕಾಗಿತ್ತು. ಮತ್ತೆ ಬೋರ್ ಮೋಟರ್ಗಳು ಏನಾದ್ರು ಕೆಟ್ಟೋದ್ರೆ ಆ ಬೋರ್ ಮೋಟರ್ಗಳು ಇವತ್ತು ಹಳ್ಳಿಗಳೆಲ್ಲ ಆಗ್ಬೋದು, ಕಂದವರ ಕೆರೆ ಇದೆಯಲ್ಲ ಆ ಕೆಳಗಡೆ ಅಲ್ಲಿ ಎಲ್ಲಾನು ಕೂಡ ಚೈನಲ್ಲಿ ಎಳಿಬೇಕಾಗಿತ್ತು. ಚೈನಲ್ಲಿ ಎಲ್ಲ ಕೈಗಳಲ್ಲೆಲ್ಲ ಬೊಬ್ಬೆಗಳು ಬರುವು, ಕೈಗಳಲ್ಲೆಲ್ಲಾನು ಕೂಡ. ಅವತ್ತಿನ ದಿನದಲ್ಲಿ ಇವತ್ತು ನಾನು ಅವ್ರ ಹೆಸರು ಹೇಳಕ್ ಇಷ್ಟಪಡ್ತೀನಿ. ಯಾರಾದ್ರೆ ಕೋದಂಡ ಅಂತ ಒಬ್ರು ಇವತ್ತು ಕೂಡ ಎಲೆಕ್ಟ್ರಿಷಿಯನ್ ಇದ್ದಾರೆ. ಅವ್ರ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಅವಾಗ ಅವರು 50 ರೂಪಾಯಿ ಕೊಡೋರು, ದಿನಕ್ಕೆ 50 ರೂಪಾಯಿ ಕೊಡೋರು. ಸೊ ಅದ್ರಲ್ಲಿ ನಾನು ತಗೊಂಡು ಏನ್ ಮಾಡ್ತಾ ಇದ್ದೆ, 50 ರೂಪಾಯಲ್ಲಿ ಬುಕ್ಸ್ ಬೇಕಂದ್ರೆ ಬುಕ್ಸ್ ಅಥವಾ ನನ್ನ ಖರ್ಚಿಗೆ ಏನೋ ನನ್ನ ಅಳವಡಿಸ್ಕೊಂಡು ನಮ್ಮ ಸ್ವಂತ ಸ್ವಾಭಿಮಾನದ ಮೇಲೆ ಬದುಕು ಕಟ್ಕೋಬೇಕು ಅಂತಕ್ಕಂಥ ಒಂದು ಹಂಬಲ ನನಗೆ ಚಿಕ್ಕಂದಿನಿಂದನೇ ಇರ್ತಾ ಇತ್ತು. ಆ ಅವಕಾಶಗಳನ್ನ ಯಾವ ರೀತಿ ಸದ್ಬಳಕೆ ಪಡಬೇಕು ಅಂತಕ್ಕಂಥದ್ದನ್ನ ನಿರಂತರವಾಗಿ ಪ್ರಯತ್ನ ಮಾಡ್ಕೊಂಡು ಬಂದೆ. ಅದು ಇವತ್ತು ನಾನು ಈ ಒಂದು ಪರಿಸ್ಥಿತಿಗೆ, ಈ ಒಂದು ಸ್ಥಿತಿಗೆ ಬರೋದಕ್ಕೆ ಕಾರಣ ಆಯ್ತು ಅಂತ ಹೇಳಕ್ ಬಯಸ್ತೇನೆ. ಸೊ ನಾನು ಡೇ ನಲ್ಲಿ ಎಲೆಕ್ಟ್ರಿಷಿಯನ್ ಕೆಲಸ ಹೋಗ್ತಾ ಇದ್ದೆ, ಫ್ರೀ ಆಗಿದ್ದಾಗ ಕಾಲೇಜ್ಗೆ ಹೋಗ್ತಾ ಇದ್ದೆ. ನೈಟ್ ಅಲ್ಲಿ ಏನ್ ಮಾಡ್ತಾ ಇದ್ದೆ, ನೈಟ್ ಕಾಲೇಜ್ ಇತ್ತು ಮುನ್ಸಿಪಲ್ ಕಾಲೇಜ್. ಸೊ ಕೆಲಸಕ್ಕೆ ಹೋಗಿದ್ದ ದಿನ ಏನ್ ಮಾಡ್ತಾ ಇದ್ದೆ, ನೈಟ್ ಅಲ್ಲಿ ಪರ್ಮಿಷನ್ ತಗೊಂಡು ರಿಕ್ವೆಸ್ಟ್ ಮಾಡಿ ನೈಟ್ ಈವ್ನಿಂಗ್ ಕಾಲೇಜ್ಗೆ ಹೋಗ್ತಾ ಇದ್ದೆ ನಾನು, ಮುನ್ಸಿಪಲ್ ಕಾಲೇಜಲ್ಲಿ. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಎಷ್ಟು ಪೀಸ್ಫುಲ್ ಆಗಿ ಕೇಳೋದಕ್ಕೆ ನಿಜವಾಗ್ಲೂ ಕೂಡ ಒಂದು 6-7 ಗಂಟೆಗೆ ಸ್ಟಾರ್ಟ್ ಆಗೋದು, 9-10 ಗಂಟೆವರೆಗೂ ನಡೆಯೋದು. ಎಷ್ಟು ಕಾನ್ಸಂಟ್ರೇಷನ್ ನಮ್ಗೆ ಕೇಳೋದಕ್ಕೆ ಇರ್ತಾ ಇತ್ತು ಅಂದ್ರೆ, ಟೀಚಿಂಗು ಮಾಸ್ಟರ್ಸ್ ಮಾಡ್ತಾ ಇದ್ರು, ಲೆಕ್ಚರರ್ಸ್, ತುಂಬಾ ಚೆನ್ನಾಗಿತ್ತು. ಈ ರೀತಿಯಾಗಿ ನಾವು ಒಂದು ತನ್ನದೇ ಆಗಿರ್ತಕ್ಕಂಥ ಬದುಕನ್ನ ಕಟ್ಕೋಬೇಕು ಸಮಾಜದಲ್ಲಿ. ಕೊನೆಗೆ ಎಲ್ಲದಕ್ಕಿಂತ ನಮ್ಮ ಸ್ವಾರ್ಥಕ್ಕಿಂತನೂ ಸಮಾಜದಲ್ಲಿ ಫಸ್ಟ್ ಆಫ್ ಆಲ್ ಒಂದು ಹೆಸರು ಮಾಡ್ಬೇಕು. ಜೊತೆಗೆ ಹೆಸರು ಮಾಡ್ಬೇಕಾದ್ರೆ ಯಾವಾಗ ನಾವು ಹೆಸರು ಮಾಡೋದು, ಸಮಾಜಕ್ಕೆ ನಾವೇನಾದ್ರೂ ಒಂದು ದುಡ್ದಿರೋದ್ರಲ್ಲಿ ಒಂದಷ್ಟು ಖರ್ಚು ಮಾಡಿ ಏನೋ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ಕೊಂಡ್ ಬಂದಾಗ ಮಾತ್ರ ಹೆಸರು ಮಾಡಕ್ಕೆ ಆಗ್ತದೆ. ಅದು ಏನೋ ಗೊತ್ತಿಲ್ಲ. ಯಾಕಂದ್ರೆ ಈಗ ನಮ್ಮ ಮುತ್ತಾತ ಹೆಸರು ಮಠಮಪ್ಪ ಅಂತೇಳಿ, ಅವರು ಏನ್ ಮಾಡ್ತಾರೆ, ಈಗ ನಮ್ ಚಿಕ್ಕಪ್ಪ ಅವರೊಬ್ರು ಮೋಹನ್ ಅಂತಿದ್ರಲ್ಲ, ಅವ್ರಿಗೆ ಮಠಮಪ್ಪ ಅಂತ ಇಕ್ಕಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಫಾರಿನ್ ಹೋಗುವಾಗ ಡಾಕ್ಟರ್ ಕೆ.ಸಿ. ಮೋಹನ್ ಅಂತ ಚೇಂಜ್ ಮಾಡ್ಕೊಂಡು, ನಾನು ಅವಾಗ 1978 ಅಲ್ಲಿ ಹುಟ್ಟಿರ್ತೀನಿ, ನನಗೆ ಆ ಹೆಸರು ಇಕ್ಬಿಟ್ಟು ಇವ್ರು ಫಾರಿನ್ ಹೊರಟೋಗ್ತಾರೆ. ನೋಡಿ, ಅದೊಂದು ನಮ್ಮ ಕುಟುಂಬದ್ದು, ನಮ್ಮ ತಲತಲಾಂತರದ್ದು ಒಂದು ಅವ್ರ ಹೆಸರಲ್ಲಿ ಇವತ್ತು ನಾನು ಏನಾದ್ರೂ ಒಂದು ಮಾಡ್ತಾ ಇದ್ದೀನಿ. ಆಶೀರ್ವಾದ, ಈ ಪ್ರಕೃತಿ ಆಶೀರ್ವಾದ, ಮತ್ತೆ ನಮ್ಮ ಕುಟುಂಬದ ಆಶೀರ್ವಾದ, ನಮ್ಮ ತಂದೆ ತಾಯಿಗಳ ಆಶೀರ್ವಾದ, ಇವೆಲ್ಲ ಇರೋದ್ರಿಂದನೇ ನಾನು ಏನೋ ಒಂದು ಒಳ್ಳೆ ಕೆಲಸಗಳು ಮಾಡೋದಕ್ಕೆ ಹಲವಾರು ಜನ ನನಗೂ ಕೂಡ ಫ್ರೆಂಡ್ಸ್ ಬರ್ತಾರೆ, ಜೊತೆಲಿ ಸಾಥ್ ಕೊಡ್ತಾರೆ. ಎಲ್ಲಾ ರೀತಿಯಾದಂತ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಸಾಕಷ್ಟು ಮಾಡ್ಕೊಂಡು ಬರ್ತಾನೆ ಇದೀವಿ ಸರ್. ಸರ್, ತಾವು ಲಾನೇ ಮಾಡ್ಬೇಕು ಅನ್ನೋ ಉದ್ದೇಶ ಏನಾಗಿತ್ತು ಸರ್? ನನ್ಗೆ ಅದೇ ಹೇಳಿದ್ನಲ್ಲ, ನನಗೆ ಅಲ್ಲಿ ಸಿಗ್ಲಿಲ್ಲ, ಪೊಲಿಟಿಕಲ್ ಸೈನ್ಸು ಸಿಗ್ಲಿಲ್ಲ, ಹಿಸ್ಟ್ರಿನೂ ಸಿಗ್ಲಿಲ್ಲ. ಲಾನ ನಾನು ಯಾಕೆ ಮಾಡ್ಬೇಕು ಅಂತ ಅನಿಸ್ತು ಅಂದ್ರೆ, ಸಮಾಜದಲ್ಲಿ ಇವತ್ತು ಏನಾಗ್ತಾ ಇದೆ, ಒಳ್ಳೇದನ್ನ ಕೆಟ್ಟದ್ದಾಗಿ ಬಿಂಬಿಸ್ತಕ್ಕಂಥದ್ದು, ಮತ್ತೆ ಈ ರೀತಿ ತುಂಬಾ ನಿರಂತರವಾಗಿ ನಡೀತಾ ಬರ್ತಾ ಇದೆ ಸಮಾಜದಲ್ಲಿ. ಈ ರೀತಿ ನನಗೇನಂದ್ರೆ ಒಂದು ಅಡ್ವೊಕೇಟ್ ಆಗ್ಬೇಕು. ಅಡ್ವೊಕೇಟ್ ಆಗಿ ಸಮಾಜದಲ್ಲಿ ಎಲ್ಲಿ ಅನ್ಯಾಯಗಳು ನಡೀತಾ ಇದೆ, ಎಲ್ಲಿ ದೌರ್ಜನ್ಯಗಳು ನಡೀತಾ ಇದೆ, ಮತ್ತೆ ಇವತ್ತು ನಾನು ಯಾಕೆ ವಕೀಲರಾಗ್ಬೇಕು ಅಂತ ಹೇಳ್ಬಿಟ್ಟು ಯಾಕೆ ಬಯಸಿದೆ ಅಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ವಕೀಲರು.
ಅವ್ರದ್ದು ಇಡೀ ಪ್ರಪಂಚಕ್ಕೆ ಒಂದು ಹೆಸರು ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ಮತ್ತೆ ಮಹಾತ್ಮ ಗಾಂಧೀಜಿಯವರು ಕೂಡ ಒಬ್ಬ ವಕೀಲರು. ಸೊ ನಾನು ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡೆ. ನಾನು ಕೂಡ ಒಬ್ಬ ವಕೀಲನಾಗ್ಬೇಕು. ನಾವೇನು ಆ ದೇಶದ ಮಟ್ಟಕ್ಕೆ ಅಲ್ವಾ ರಾಜ್ಯ ಮಟ್ಟಕ್ಕೆ ಅಂತಲ್ಲ, ನಮ್ಮ ಒಂದು ನಾವಿರ್ತಕ್ಕಂಥ ಒಂದು ಮಟ್ಟದಲ್ಲಿ ಏನಾದ್ರೂ ಒಂದು ನಮ್ಮ ಕೈಯಲ್ಲಿ ಆಗಿದ್ದು ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡೋಣ. ಆಮೇಲೆ ಪ್ರೊಫೆಷನಲ್ ಕೂಡ ಒಂದು ಹೆಸರು, ನಮ್ಗೆ ಆದಷ್ಟು ಕೆಲಸನೂ ಪ್ರೊಫೆಷನಲ್ ಕೂಡ ಕೆಲಸ ಮಾಡೋಣ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಕಳೆದ 21 ವರ್ಷ ಆಯ್ತು. 21 ವರ್ಷಗಳಿಂದ ನನ್ನ ಕೈಲಾದ ಮಟ್ಟಿಗೆ ಪ್ರಾಮಾಣಿಕವಾಗಿ ವಕೀಲ ವೃತ್ತಿನ ಎಲ್ಲೂ ಒಂದು ಚೂರು ಕಪ್ಪು ಚುಕ್ಕೆ ಬರ್ದೇ ಇರಂಗೆ ನಾನು ವಕೀಲ ವೃತ್ತಿನ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಹೌದು, ತಮ್ಮ ವೃತ್ತಿಯ ಜೊತೆಗೆ ಅನೇಕ ಸಾಮಾಜಿಕ ಹೋರಾಟಗಳನ್ನ ತಾವು ಮಾಡಿದ್ದೀರಾ ಅಂತ ಗೊತ್ತಾಯ್ತು. ಈ ಹಿಂದೆ ಜೈ ಭೀಮ್, ಈಗ ಏನು ಪ್ರಸ್ತುತ ಜೈ ಭೀಮ್ ಹಾಸ್ಟೆಲ್ ಏನಿದೆ, ಆ ಹಾಸ್ಟೆಲ್ ಬರ್ಲಿಕ್ಕೆ ಪ್ರಮುಖ ಕಾರಣನೇ ನೀವು ಅಂತ ಸಾಕಷ್ಟು ಜನ ನಮಗೂ ಸಹ ಮಾಹಿತಿಯನ್ನ ನೀಡಿದ್ರು. ಆ ಒಂದು ಹೋರಾಟದ ಒಂದು ರೂಪಿಸುವ ಒಂದು ಹೋರಾಟದ ಬಗ್ಗೆ ತಾವು ತಿಳಿಸೋದಲ್ಲ? ನಿಮ್ಗೆ ನಾನೇ ಇಲ್ಲ ನಾವು ಅವತ್ತು ವಿದ್ಯಾರ್ಥಿ ಸಂಘಟನೆಯಲ್ಲಿ ನಾವು ಹಾಸ್ಟೆಲ್ ಇದ್ವಿ. ವಿದ್ಯಾರ್ಥಿ ಸಂಘಟನೆಯಲ್ಲಿ ನಾವು ಮುಂದಾಳತ್ವ, ನಮ್ಮ ಸ್ನೇಹಿತರೆಲ್ಲ ನಾವೆಲ್ಲ ಸೇರಿ ಮುಂದಾಳತ್ವ ವಹಿಸ್ಕೊಂಡಿದ್ವಿ. ಸೊ ಅವತ್ತಿನ ದಿನದಲ್ಲಿ ಅದು ಬಿ ಫಾರ್ಮಸಿ ಅಂತ ಹೇಳ್ಬಿಟ್ಟು ಈಗಿರ್ತಕ್ಕಂಥ MG ರೋಡ್ ಅಲ್ಲಿ ಜೆ ಬಿ ಹಾಸ್ಟೆಲ್ ಇದೆ. ಅದು ಬಿ ಫಾರ್ಮಸಿ ಮಾಡ್ತಾ ಇರ್ತಾರೆ. ಅದರಲ್ಲಿ ಏನೋ ಮೆಡಿಕಲ್ ಏನೋ ಇದಕ್ಕೆ ಸಂಬಂಧಪಟ್ಟಂಗೆ ಅದೇನಾಗ್ತದೆ, ಸ್ಟಾಪ್ ಆಗ್ಬಿಟ್ಟಾಗ ಏನಾಗ್ತದೆ, ನಮ್ಗೆ ಹಾಸ್ಟೆಲ್ ಅಂತಕ್ಕಂಥದ್ದೇ ಇರಲ್ಲ, ಜಾಗನೂ ಇರಲ್ಲ. ಸೊ ಅಂತ ಟೈಮಲ್ಲಿ ಏನಾಗ್ತದೆ, ನಮ್ಗೆ ಏನ್ ಮಾಡೋದು, ನಮ್ಗೆ ಹಾಸ್ಟ್ಲು ಬರೀ ಊಟ ಮಾಡೋದಕ್ಕೆ ಯಾವ್ದೋ ಒಂದು ಸಣ್ಣ ಒಂದು ಸಂಧಿ ಇತ್ತು. ಅದ್ರಲ್ಲಿ ಹೋಗಿ ಒಂದು ಚಿಕ್ಕ ಹಳೆ ಮನೆಯಲ್ಲಿ ಊಟ ಮಾಡ್ಕೊಂಡು ಸುಮಾರು 200 ಜನ 300 ಜನ ಊಟ ಮಾಡ್ಕೊಂಡು ಬರ್ಬೇಕಾಗಿತ್ತು. ಸೊ ಅಂತ ಸಂದರ್ಭದಲ್ಲಿ ಇವತ್ತು ನಾವು DSS ನಾಯಕರನ್ನ ನಾವು ನೆನ್ಸ್ಕೊಳ್ಳೇಬೇಕಾಗ್ತದೆ. ವಿಶೇಷವಾಗಿ ಯಾರಪ್ಪ ಅಂದ್ರೆ, ಈಗ ನಮ್ಮ KC ರಾಜಕಾಂತ್ ಅವ್ರು ಇರ್ಬೋದು, ಮತ್ತೆ ನಮ್ಮ ಸುಧಾ ವೆಂಕಟೇಶ್ ಅವ್ರು ಇರ್ಬೋದು, ಅದೇ ರೀತಿ ಬಾಲ್ಕುಂಟಳ್ಳಿ ಗಂಗಾಧರ್ ಇರ್ಬೋದು, ಮತ್ತೆ ಇನ್ನ ಹಳಬರು ಇದ್ದಾರೆ, ಪರಮೇಶ್ ಅವರು, ಮತ್ತೆ ಇನ್ನ ಕೆಲವರೆಲ್ಲ ಇದ್ದಾರೆ. ಎಲ್ಲರ ಹೆಸರುಗಳು ಹೇಳಕ್ಕೆ ನಾನು ಈಗ ಸಮಯ ಅಭಾವ ಇದೆ. ಅವತ್ತಿನ ದಿನದಲ್ಲಿ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ಏನ್ ಮಾಡ್ತೀವಿ, ಇದನ್ನ ಏನೇ ಮಾಡಿ ನಾವು ಒಳ್ಳೆ ಜಾಗ ನಮ್ಮ ಹಾಸ್ಟೆಲ್ ಬೇಕು ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ, ಅವಾಗ ಒಂದು ಹೋರಾಟ ಕೈಗೆತ್ಕೊಂಡು ಅದು ಯಾವ ರೀತಿ ಅಂದ್ರೆ, ಎಂಟೇರು DSS ಸಂಘಟನೆಗಳು ವಿತ್ ನಾವು ದಲಿತ ವಿದ್ಯಾರ್ಥಿ ಸಂಘಟನೆ ಸೇರ್ಕೊಂಡು ಏನ್ ಮಾಡ್ತೀವಿ, ಆಟೋಮೆಟಿಕ್ ಆಗಿ ನಾವೇನ್ ಮಾಡ್ತೀವಿ, ಮುತ್ತಿಗೆ ಹಾಕ್ತಿವಿ. ಅಲ್ಲಿ ಅದೆಲ್ಲ ಲಾಕ್ ಆಗಿರ್ತದೆ. ನೆಕ್ಸ್ಟ್ ಡೇ ಬಿಟ್ರೆ ಅದು ಯಾರೋ ಬೇರೆಯವ್ರೇನೋ ಮಾಡಕ್ಕೆ ಇಟ್ಕೊಂಡಿದ್ರು ಅದನ್ನ. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಾವು ಇಮ್ಮಿಡಿಯೇಟ್ ಆಗಿ ಎಲ್ಲಾ ಸಂಘಟನೆಗಳವರು, ನಾವು ಅವತ್ತು ಒಂದೇ ಸಂಘಟನೆ ಇದ್ದಿದ್ದು, ಇವತ್ತು 100 ಸಂಘಟನೆಗಳಾಗ್ಬಿಟ್ಟಿದೆ DSS ಅಲ್ಲಿ. ಅವತ್ತು ಒಂದೇ ಸಂಘಟನೆ ಇದ್ದಿದ್ದು, ವಿದ್ಯಾರ್ಥಿ ಸಂಘಟನೆನೂ ಒಂದೇ ಇದ್ದಿದ್ದು. ಒಟ್ಟಾಗಿ ನಾವೆಲ್ಲ ಸೇರ್ಕೊಂಡು ಏನ್ ಮಾಡ್ತೀವಿ, ಮುತ್ತಿಗೆ ಹಾಕಿ ಬೀಗಗಳೆಲ್ಲ ಹೊಡೆದಾಕಿ ನಾವೇನ್ ಮಾಡ್ತೀವಿ, ನಾವು ಅದನ್ನ ವಶಪಡಿಸ್ಕೊಂತೀವಿ. ಇದಕ್ಕೆ ವಶಪಡಿಸ್ಕೊಂಡಾಗ ಏನಾಗ್ತದೆ, ಸುಮಾರು ಪಟ್ಟಬದ್ಧ ಹಿತಾಸಕ್ತಿಗಳು ಸುಮಾರು ಜನ ಇದನ್ನ ಏನಾದ್ರೂ ಮಾಡಿ ಹೊಡೆದಾಕ್ಬೇಕು, ಒಳ್ಳೆ ಪ್ರಾಪರ್ಟಿ ಇದು, ಇಂಥದ್ದು ಎಲ್ಲೋ ಒಂದ್ ಕಡೆ ಜೈ ಭೀಮ್ ಹಾಸ್ಟೆಲ್ಗೋ ಅಥವಾ ದಲಿತರಿಗೋ ಸಿಕ್ಬಿಟ್ರೆ ಎಲ್ಲೋ ಒಂದ್ ಕಡೆ ಇದಾಗ್ತದೆ ಅಂತ ಹೇಳ್ಬಿಟ್ಟು ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ತುಂಬಾ ಅದನ್ನ ಬೇರೆ ರೀತಿಯಲ್ಲೆಲ್ಲ ಇದ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಅಲ್ಲೇ ಮಲ್ಕೊಂಡು ರಾತ್ರಿ ಹಗಲು ಕಾಲೇಜ್ಗೆ ಹೋಗೋದು, ಮತ್ತೆ ರಾತ್ರಿ ಅಲ್ಲೇ ಸೇಫ್ ಗಾರ್ಡ್ಗೆ ನಮ್ಮ ಪೊಸಿಷನ್ ಇರ್ಲಿ ಅಂತ ಹೇಳ್ಬಿಟ್ಟು ಅಲ್ಲೇ DSS ನಾಯಕರಿಗಿರ್ಬೋದು, ನಾವಿರ್ಬೋದು, ರಾತ್ರಿ ಹಗಲು ಅಲ್ಲೇ ಮಲ್ಕೊಂಡು ನಾವು ಅಲ್ಲೇ ನಿರಂತರವಾಗಿ